ದಿವಸ ಸಿಕ್ಕಾಪಟ್ಟೆ ಲಾಸ್ ಅಲ್ಲಿತ್ತು. ಅದಕ್ಕೂ ಈಗಿನ ಅವತ್ತಿನ ದಿವಸ ಲಕ್ಷ್ಮಣನ ಸೌದಿಯವರು, ಮಹಾಂತೇಶ್ ಕೌಟಿಮಠ್ ಅವರು, ನಾನು, ದಿವಂಗತ ಉಮೇಶಣ್ಣ ಕತ್ತಿಯವರು ಮತ್ತು ಮಹಾಂತೇಶ್ ದೊಡ್ಡಗೌಡರು 5 ದಿವಸ 4 ತಿಂಗಳು ಕೇಳಿ ಸೊಸೈಟಿಯಾಗ ಗುತ್ತಿಗೆ ಇದ್ವಿ ನಾವು. ಗುತ್ತಿಗೆ ನಮ್ಮ ಹ್ಯಾಂಡ್ರ ಕೆಳಗಂತ ಫೋನ್ ಮಾಡಿ ಎಲ್ಲರೂ ಜಗಾರ ಹೇಳಿರುತ್ತೆ, ಅವ್ರಿಗೂ ಹೇಳಿರ್ತಿಲ್ಲ ನಾವು, ಯಾಕಂದ್ರೆ ಅನಿವಾರ್ಯ ಇತ್ತು. ಡಿಸಿಸಿ ಬ್ಯಾಂಕ್ ಉಳಿಸಬೇಕು ಅನ್ನೋಂಥ ಅನಿವಾರ್ಯತೆ ಒಂದು ಹೋರಾಟ. ಲಕ್ಷ್ಮಣಣ್ಣ, ನಾನು, ದಿವಂಗತ ಉಮೇಶಣ್ಣ ಕತ್ತಿ, ಲಕ್ಷ್ಮಣಣ್ಣ, ಮಾಂತು ಕವಟಿಮಠ, ಮಾಂತು ದೊಡ್ಡಗೌಡರ ನಾವು ಕೂಡಿ 3-4 ತಿಂಗಳ ಹೋರಾಟ ಮಾಡಿ ಕಡಿಗೆ ಉಳಿಸ್ಕೊಂಡು ಅದನ್ನು ಹೆಂಗಾರ ಮಾಡಿ ಸಮಾಜದ ಜನರ ಹಣ ಐತೆ ಅನ್ನೋ ಸಲುವಾಗಿ ಉಳಿಸ್ಕೊಂಡಂತ ಸಂದರ್ಭದಲ್ಲಿ ಇವತ್ತು ದಿವಸ 544 ಕೋಟಿ ದುಡಿಯುವ ಬಂಡವಾಳ ಅವತ್ತಿತ್ತು. ಇವತ್ತು ಅದೇ ಸಂಸ್ಥೆಯನ್ನ ಮುಂದೆ ನಾನು ಅಧ್ಯಕ್ಷ ಆದ್ನಿ, ಹಂಜಿಯವರ ಅಧ್ಯಕ್ಷರಾದರು, ಬಸವಂತರಾಯ ಅವರ ಮಹಂತೇಶ್ ಅವರ ತಂದೆಯವರ ಅಧ್ಯಕ್ಷ ಆಗಿ ಈಗ ನಾನು ಒಂದು 27 ವರ್ಷ ಒಬ್ಬ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ 544 ಕೋಟಿ ಇರ್ತಕ್ಕಂಥ ಟರ್ನ್ ಓವರ್ ಅನ್ನ ಇವತ್ತು ದಿವಸ 6800 ಕೋಟಿ ಇವತ್ತು ದಿವಸ ಟರ್ನ್ ಓವರ್ ಮಟ್ಟಕ್ಕೆ ತರೋದ್ರ ಮುಖಾಂತರ ಆ ಒಳ್ಳೆಯ ಕೆಲಸ ಕಾರ್ಯವನ್ನು ನಮ್ಮ ಆಡಳಿತ ಮಂಡಳಿ ಸಲಹೆ ಸೂಚನೆ ಮುಖಾಂತರ ಸಿಬ್ಬಂದಿಗಳ ಸಹಕಾರದಿಂದ ಮಾಡಿದ್ದೀವಿ. ಅದರ ನಂತರ ಇವತ್ತು ಆ ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ಬೆಳೆದ್ರ ಮುಖಾಂತರ ಅವತ್ತು NPA ಎಷ್ಟಿತ್ತು ಅಂದ್ರೆ ನಾವು ಅಧಿಕಾರ ತಗೊಂಡು 49% ಇತ್ತು. 49 ಮುಳುಗುವ ಸಾಲದ ನಿಧಿ ಇಟ್ಸ್ 49%. ಆ NPA ಅನ್ನು ತರುವುದ ಮುಖಾಂತರ ಯಾರೋ ಒಬ್ರು ಐನಾಪುರದಾಗ ಹೋಗಿ ಯಾರೋ ಮನೆ ಮುಂದೆ ಮಲಗಿದ್ದ ದ್ರಾಕ್ಷಿ ಅಂತ ಹೇಳಿ 3 ಕೋಟಿ ರೂಪಾಯಿ ತಗೊಂಡು ಹೋಗೋರು ತಿರುಗಿ ಸೇವರಾಗಿರೋ ಅವ್ರ ಮನೆ ಮುಂದೆ ಹೋಗಿ ಮಲಗಿದ್ವಿ ನಾವು. ಯಾರೋ ಹೆಣ್ಮಗಳ ಹೆಸರೈತಿ ಕಾರ್ಚಿ ಅಂತ ಏನೋ ಸರ್ನೇಮ್ ಐತಿ. ಅವ್ರ ಮನೆ ಮುಂದೆ ಹೋಗಿ ಮಲಗಿದ್ದ. ನಾವು ರೊಕ್ಕ ತಗೋದ ಕೈಲಿದ್ವಿ, ಇಲ್ರಿ ಚಾ ಕುಡಿಬೇರಿ, ನಿಮ್ ಚಾನೂ ಬೇಡ, ನಿಮ್ ವಿಷ ಇದ್ರು ಕೊಡ್ಬೇಕಾರೆ ಚಾ ಏನು ಕುಡಿಯಂಗಿಲ್ಲ ಅಂತ ಹೇಳಿ ಒಂದು 3-4 ದಿವಸ ಮಲಗಂತಲೇ ಅವರು ಒಂದು ಟೈಮ್ ಕೊಟ್ಟು ಅಷ್ಟರೊಳಗೆ ಹೊರ್ತಿದ್ರು. ಅದ ಪ್ರಕಾರ ಸೌದಾಗರ ಆವ ಇವ ಏನೇನೋ ಕೇಸುಗಳಿದ್ದು ಎಲ್ಲ ತಿರುಗಾಡಿ ಮಾಡಿ ವಸೂಲಿ ಮಾಡಿ ಏನೋ ಒಂದು ಹಂತಕ್ಕೆ ಬಂದು ಇವತ್ತು ಸಮಾಜದ ಒಂದು ಆಸ್ತಿ, ಡಿಸಿಸಿ ಬ್ಯಾಂಕ್ ನಮ್ಮ ಅಪ್ಪಂದು ಅಲ್ಲ, ಯಾರಪ್ಪಂದು ಅಲ್ಲ, ಅದು ಸಮಾಜದ ಒಂದು ಆಸ್ತಿ, ಸಮಾಜದ ಒಂದು ದುಡ್ಡದ. ಅಲ್ಲಿ ಮಧ್ಯವರ್ಗ ಕೆಳವರ್ಗ ಅವ್ರು ದುಡ್ಡದ, ಮೇಲ್ವರ್ಗದವರು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಎಲ್ಲೋ ತೆಗಿತಾರ ತಿಳಿದವ್ರು ಇರ್ತಾರೆ. ಆದ್ರೆ ಸಾಮಾನ್ಯ ಜನ ಮಧ್ಯಮ ಕೆಳವರ್ಗಿಗೆ ಅಷ್ಟೊಂದವ್ರಿಗೆ ನಮ್ಮ ಸಂಸ್ಥಾ ಇಪ್ಪತ್ತೆ FD ಮಾಡಿರ್ತಾರೆ. ರಮೇಶ್ ಕತ್ತಿ ಇಸ್ ಸಚ್ ಎ ಪರ್ಸನ್, he is ready to leave the chair. He is ready to leave the chair. ಅಂತ ಒಂದು ಕೆಟ್ಟ ಪರಿಸ್ಥಿತಿ ಬಂದ್ರೆ ಕುರ್ಚಿ ಬಿಟ್ಟು ಹೊರಗೆ ಬರ್ತಾನೆ ಹೊರತಾಗಿ ಸಂಸ್ಥಾ ಕೆಟ್ಟ ಯಾವಾಗೂ ಮಾಡುದಿಲ್ಲ ಅನ್ನುವಂತ ಮಾತನ್ನ ಅವತ್ತು ಹೇಳಿದ್ರು, ಇವತ್ತು ಹೇಳಿದ್ರು, ಇನ್ನು ಮುಂದೆ ಹೇಳುವಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಬಂದಿದ್ದೀನಿ. ಆ ನಿಟ್ಟಿನಲ್ಲಿ ಸಂಸ್ಥೆಗಳು ಕಟ್ಟೋದು ಬಹಳ ಮುಖ್ಯ ಅಲ್ಲ, ಸಂಸ್ಥೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ. ಈಗ ಸಿಕ್ಕಾಪಟ್ಟೆ ಸಂಸ್ಥೆಗಳು ಹುಟ್ಟಾಕತ್ತಾವ, ಅವು ಎಂದ ಮುಚ್ಚಾಕತ್ತಾವ, ಅವು ನಮಗೆ ಹುಟ್ಟುವಟ್ಟು ಗೊತ್ತಿರ್ತೈತೆ ನಮ್ಗೆ, ಆ ಮುಚ್ಚಿದ್ ನಮ್ಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಯಾರ ನಿಪಾಡದಾರ ಫೋನ್ ಹಚ್ಚಿ ನಮ್ಮ ರೊಕ್ಕ ನೀವ ಬಂದಿರಿ, ನೀವು ಓಪನಿಂಗ್ ಮಾಡ್ರಿ, ನೀವ ಪ್ರಭಾಕರನ್ನ ಒಂದು ನಿರ್ಸೋ ಸ್ವಾಮಿಗಳ ಈಗೆಲ್ಲ ನೀವು ಬಂದಿರಿ, ನೀವು ಓಪನಿಂಗ್ ಮಾಡೋದ್ ಇಟ್ಟಿದೀವು ರೊಕ್ಕ ನಿಮ್ಮ 3 ಮಂದಿ ಮಾರಿ ನೋಡಿ ಇಟ್ಟಿದೀವು, ಮತ್ತ ರೊಕ್ಕ ಡಿಸ್ಕೌಂಟ್ ಬರುತ್ತೆ, ಹಿಂಗ್ ಫೋನ್ ಬರಾಕತ್ತು ಅಂದ ಕೂಡ ನಾವು ಸಣ್ಣಪಟ್ಟ ಇವು ಇದಕ್ಕೆ ಹೋಗೋದು ಬಂದ್ ಮಾಡಿದ್ವಿ. ನಾವು ಏನು ಈ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಗೆ ಹೋಗೋದು ಬಂದ್ ಮಾಡಿದ್ವಿ. ಹೋಗೋದು ಬಂದ್ ಮಾಡಿದ್ವಿ. ಇದು ಯಾವ್ದು ರೀತಿ ಸಿದ್ಧಿ ಅಂತ ಬೆಳಗಾವ್ ಬಂದ ಯಾವ ಸಂಕೇಶ್ವರ ಅವ್ ಬಂದಾಗ ಓಪನಿಂಗ್ ಮಾಡಿ ಬಂದ, ಹೋದ್ನಿ ಕೂತ್ನಿ, ನಾ ಇದ್ನಿ ಶಿರ್ಕೊಳ್ಳಿ ಅಪ್ಸಾಬಣ್ಣ ನಿರ್ಸೋದಾಗ ಮತ್ತ ಅವು ತಾವೆಲ್ಲ ಹಾಕಿದ್ದು ಇವನು ನನಗೊಂದ 3 ಮಂದಿ ಒಂದೊಂದ ಅದ ಕೊಟ್ಟು 3 ನ್ಯಾಪ್ಕಿನ್ ಇರ್ತಾವ ಹಾಕೆಲ್ಲ ಕೊಟ್ಟು ಕೂಡಲೇ ಅಪ್ಸಾವ ನನಗೆ ಭಾಷಣ ಮಾಡಂಗಿಲ್ಲ, ನಾನ ಮಾಡ್ಬೇಕು. ನೋಡಪ್ಪ ಇವ್ ರೀತಿ ಸಿದ್ಧ ಇವ್ ಎಲ್ಲ ಗೊತ್ತಿಲ್ಲ ನನಗೆ, ಬಂದ್ ಕರ್ದ ಬಂದಿದ್ದಾನೆ, ಇಲ್ಲ ಅನ್ನಕ್ ಬರುದಿಲ್ಲ. ಸ್ವಾಮಿಗಳು ಹಂಗ ಬಂದವರು, ಅಪ್ಸಾಮನು ಹಂಗ ಬಂದ, ಮತ್ ನೀವ್ ಯಾವಾಗ ಹೋಗ್ತಾ ಅದು ನಮ್ಗೆ ಗೊತ್ತಿಲ್ಲ. ಮತ್ ಈಗ ನಾವು ಬಂದೀವಿ, ರಿಬ್ಬನ್ ಕಚ್ಚಿದೀವಿ, ಮೆಣಬತ್ತಿ ದೀಪ ಹಚ್ಚಿವಿ ಅಂತ ಹೇಳಿ ನೀವ್ ಇಟ್ಟು ಬಂದ ನಾಳೆ ಮುಂಜಾನೆ ಅದ್ ನಮ್ಮ ರೊಕ್ಕ ಕುಡುಂಬ ಮಗನ ಅಂತ ಹೇಳಿ ನಮ್ಮ ಮನೆ ಬಾಗಿಲು ಮುಂದೆ ಬಂದು ಕೂತೀವಿ. ನಿಮ್ಗೆ ಅವ್ರು ಯಾರು ಆಡಳಿತ ಮಂಡಳಿದಾರು, ಹೆಂಗದಾರು, ಏನದಾರು, ಅವ್ರ ಏನ್ ಇತಿಹಾಸ ಐತಿ ಎಲ್ಲ ತಕೊಂಡು ಹಿಡುದಾದ್ರೆ ಹೇಳ್ರಿ. ನಾವು ಕರ್ದರು ಬಂದೀವಿ, ಅವ್ರದ ರೇಮಣ್ಣ, ಅವ್ರದ ಕತ್ರಿ, ಅವ್ರದ ಮೆಣಬತ್ತಿ, ಅವ್ರದ ದೀಪ ಹಚ್ಚಿ ಹೋಗಾರ. ನಾಳೆ ಸಾವುಕಾರ ನಮ್ಮ ರೊಕ್ಕ ಕೊಡುವ ಮಗನ ಅಂತ ಬಂದು ನಮ್ಮ ಮನೆ ಮುಂದೆ ಕೂತ್ರೆ ಇದ್ದದ್ದು ಹೊರ ಮನಿ ಮಾರಿ ಕೊಡ್ಬೇಕಾಗಿತ್ತು ನಾವು.
ಅದ್ ಹೇಳೇ ಮಾಡಿ ಅವ ನ್ಯಾಪ್ಕಿನ್ ಕಸ್ಕೊಳಕತ್ತಾವ ಇವೇನು ಹಾಕೋಡಿ ಇಡಾಕ ಮೈನಿಗೆ ಹೇಳೇ ಆತಂದ್ರ ಇವು ಒಟ್ಟು ಇವು ನಮ್ಮ ಅಡ್ಡ ಮಾತಾಡತ್ತಾರದ್ದೇ ನಾನು ಏನ್ ತಿಳ್ಕೊತ ಮುಗಿಸಿ ಕಾರ್ಯಕ್ರಮ ಮುಗಿದ ಹೋಗುವ ನಾನು ನ್ಯಾಪ್ಕಿನ್ ಕೊಟ್ಟು ಬೈನ ಒಣ ಗದ್ಲ ಬೇಡತ್ತೆ 3 ವರ್ಷ ಹಾಕೊಂಡು ಹೋದ ದಿದ್ದಿ ಸಿದ್ದಿ ನೋಡ 6 ಕೋಟಿ ರೂಪಾಯಿ ತಗೊಂಡು ಹೋಗ್ಬಿಡ ಯಾರೋ ಗೇಡಿ ಬ್ಯಾಂಕ್ ಓಪನಿಂಗ್ ಮಾಡಿದ್ವಿ ಎಲ್ ಎಚ್ ಗೇಡಿ ಅದು ಹೋತ್ರ ಅಂದ ಅವ್ನು ಹಿಂಗ ಹುಟ್ಟುದ ಮುನುಗುದ ಆಗಕತ್ತಾವು ಅದಕ್ಕೆ ದಯಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ನೀವು ವ್ಯವಹಾರ ಮಾಡಬೇಕಾದ್ರೂ ಸಹಿತ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಯಾರದಾರ ಹೆಂಗದಾರ ಅಲ್ಲಿ ಸಿಬ್ಬಂದಿ ಬಗ್ಗೆ ಬಹಳ ವಿಚಾರ ಮಾಡುವ ಮುಖಾಂತರ ತಮ್ಮ ಹಣವನ್ನು ತೊಡಗಿಸಬೇಕು ಜೀವನದುದ್ದಕ್ಕೂ ಅದ್ರ ಜೊತೆ ಸಂಬಂಧ ಇಟ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ನನಗೂ ಕರೆದು ಸರ್ಕಾರ ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಆಡಳಿತ ಮಂಡಳಿ ಸನ್ಮಾನ್ಯ ಸದಸ್ಯರು ಎಲ್ರಿಗೂ ಅನೇಕ ವಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.